ನಮ್ಮ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಅನಿವಾರ್ಯವಾಗಿತ್ತು, 10 ರಿಂದ 12 ರೂಪಾಯಿ ಜಾಸ್ತಿ ಆದರೂ ಆಶ್ಚರ್ಯ ಇಲ್ಲ ಅನ್ನೋ ಪರಿಸ್ಥಿತಿ ಇತ್ತು. ಸದ್ಯಕ್ಕೆ 3 ರೂಪಾಯಿ ಜಾಸ್ತಿ ಆಗಿದೆ, ಇನ್ನೂ ಏರಿಕೆ ಆಗುತ್ತೆ ಅನ್ನಿಸ್ತಿದೆ ಈ ಬೆಲೆ. ಅಜಿತ್, ಇದು ಪ್ರಾಯಶಃ ಇರಾನ್ ಮತ್ತು ಅಮೇರಿಕಾಗಳು ಇರಾನ್ ಮೇಲೆ ಅಮೇರಿಕ ಮತ್ತು ಇಸ್ರೇಲ್ಗಳು ಯಾವಾಗ ದಾಳಿಯನ್ನು ಆರಂಭಿಸಿದ್ವೋ ಅದಾದ ನಂತರ 10 ದಿನಗಳಲ್ಲೇ ಆಯಿಲ್ ಕಂಪ್ನಿಗಳು ದೊಡ್ಡ ಮಟ್ಟದ ನಷ್ಟವನ್ನು ಅನುಭವಿಸ್ಲಿಕ್ಕೆ ಶುರು ಮಾಡಿದ್ವು. ಟು ದ ಟ್ಯೂನ್ ಆಫ್ 1,80,1,90,000 ಕೋಟಿಯಷ್ಟು ನಷ್ಟವನ್ನು ತೈಲ ಕಂಪನಿಗಳು ಇವತ್ತಿನ ಸಂದರ್ಭದಲ್ಲಿ ಎದುರಿಸ್ತಾ ಇವೆ. ಹೆಚ್ಚು ಕಡಿಮೆ ದಿನ ಎಷ್ಟು ನಷ್ಟ ಆಗುತ್ತೆ ಅಂತಕ್ಕಂಥ 1600 ಕೋಟಿ ಅಂತಾರೆ. 1600 ಕೋಟಿಯಷ್ಟು ನಷ್ಟ ಆಗುತ್ತೆ. 1 ರೂಪಾಯಿ ಜಾಸ್ತಿ ಮಾಡಿದರೆ ರೌಂಡ್ ಅಬೌಟ್ 120 to 130 crores ದಷ್ಟು ನಷ್ಟ ಕಡಿಮೆ ಆಗುತ್ತೆ. ಅಂದರೆ 3 ರೂಪಾಯಿನ ಏನೊಂದು ಏರಿಕೆ ಇದೆ ಅದು ಸರಿಸುಮಾರು 30% ಒಂದು ನಷ್ಟವನ್ನು ಕಡಿಮೆ ಮಾಡಬಹುದು. ಬಿಟ್ಟರೆ ಮುಂದಿನ ಹಂತದಲ್ಲಿ ಇನ್ನೂ ಜಾಸ್ತಿ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಬರುತ್ತಾ ಇಲ್ವಾ ಅನ್ನೋದು ಅಂತಿಮವಾಗಿ ಏನು ಪಶ್ಚಿಮ ಏಷ್ಯಾದಲ್ಲಿ ಪರಿಸ್ಥಿತಿ ಉದ್ಭವ ಆಗುತ್ತೆ ಅದರ ಮೇಲೆ ಡಿಪೆಂಡ್ ಆಗಿದೆ. ತೈಲ ಕಂಪನಿಗಳು ಕಳೆದ ವರ್ಷ $28 ಮಿಲಿಯನ್ ಪ್ರಾಫಿಟನ್ನು ಮಾಡಿದ್ವು. 2024ರಲ್ಲೂ ಕೂಡ 86,000 ರಿಂದ 87,000 ಕೋಟಿ, 3 ಸೇರಿಸಿ ಹೇಳ್ತಿದ್ದೀನಿ ನಾನು, BPCL, IOCL ಮತ್ತು HPCL ಸೇರಿಸಿ ಅಷ್ಟು ಪ್ರಾಫಿಟನ್ನು ಮಾಡಿದ್ವು. ಕೇವಲ ಯುದ್ಧದ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ನಷ್ಟವೇ ನಿಮಗೆ 2 ವರ್ಷದ ಪ್ರಾಫಿಟನ್ನು ಆಯಿಲ್ ಕಂಪ್ನಿಗಳಿಗೆ ತಿಂದು ಹಾಕ್ತಾ ಇದೆ. ಅಷ್ಟೇ ಅಲ್ಲ, ಮುಂದಿನ ದಿನಗಳಲ್ಲಿ ಆಯಿಲ್ ಕಂಪ್ನಿಗಳಿಗೆ ಕೇಂದ್ರ ಸರ್ಕಾರ ಹಣವನ್ನು ಕೊಡಬೇಕಾಗ್ತಕ್ಕಂಥ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಈ ಸಂದರ್ಭದಲ್ಲಿ ನನಗನ್ಸುತ್ತೆ ಕೇಂದ್ರ ಸರ್ಕಾರಕ್ಕೆ ಬೆಲೆ ಏರಿಕೆಯನ್ನು ಮಾಡದೆ, ಯಾವುದೇ ಪಕ್ಷದ ಸರ್ಕಾರ ಇದ್ದರೂ ಕೂಡ ಇವತ್ತಿನ ಸಂದರ್ಭದಲ್ಲಿ ಬೆಲೆ ಏರಿಕೆ ಆಗ್ತಿತ್ತು ಅಂತಕ್ಕಂಥದ್ದು ಸ್ಪಷ್ಟ. ಆದರೆ ಇದರಲ್ಲಿ ಇನ್ನೊಂದು ಸರ್ಕಾರವೂ ಕೂಡ ಉತ್ತರ ಕೊಡಬೇಕಾಗತ್ತೆ. ಹಾಗಿದ್ದಲ್ಲಿ ನೀವು ಪಶ್ಚಿಮ ಬಂಗಾಳದ ಚುನಾವಣೆ ಮುಗಿಯುವವರೆಗೆ ಸುಮ್ಮನಿತ್ತು, ಆಗ ನೀವು ತೈಲ ಕಂಪನಿಗಳ ಪ್ರಾಫಿಟ್ ಟು ಲಾಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ಏಕಾಏಕಿ ಮಹಿಳಾ ವಿಧೇಯಕವನ್ನು ತಂದುಬಿಟ್ರಿ. ಇಡೀ ಫೋಕಸ್ ಆ ಕಡೆ ಶಿಫ್ಟ್ ಮಾಡುವ ಪ್ರಯತ್ನ ಮಾಡಿದ್ರಿ. ಆದರೆ ಈಗ ಚುನಾವಣೆ ಮುಗಿತು, ಚುನಾವಣೆ ಮುಗಿದ ನಂತರ ಫಲಿತಾಂಶ ಬಂತು, ಈಗ ನಿಮಗೆ ತೈಲ ಕಂಪನಿಗಳು ನಷ್ಟ ಅನುಭವಿಸ್ತಾ ಇವೆ ಅಂತಕ್ಕಂಥದ್ದು ನೆನಪಿಗೆ ಬಂತಾ ಅನ್ನೋ ಪ್ರಶ್ನೆ ಬರುತ್ತೆ. ಬಟ್ ನೀವು ರಾಜಕೀಯ ಪಕ್ಷಗಳು ಚುನಾವಣೆಗಳಲ್ಲಿ ಒಂದು ರೀತಿ ಬ್ಯೂರೋಕ್ರೆಟಿಕ್ ಮೈಂಡ್ಸೆಟ್ ಇಟ್ಕೊಂಡು ಡಿಸಿಷನ್ಸ್ಗಳನ್ನು ತೆಗೆದುಕೊಂಡ್ರೆ ರಾಜಕೀಯವಾಗಿ ಲಾಭ ನಷ್ಟದ ಲೆಕ್ಕಾಚಾರ ಕೂಡ ನಿಶ್ಚಿತವಾಗಿರುತ್ತೆ. ಬಟ್ ನನಗನ್ಸುತ್ತೆ ಅಜಿತ್, ಇದು ಅನಿವಾರ್ಯವಾಗಿತ್ತು. ಯಾರೇನೇ ಹೇಳಿ, ಪಶ್ಚಿಮ ಏಷ್ಯಾದಲ್ಲಿ ಉದ್ಭವ ಆಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ $60 per ಬ್ಯಾರೆಲ್ ಇರ್ತಕ್ಕಂಥ ತೈಲ ಇವತ್ತು $108, ಇವತ್ತು $108, $110, $120 ಕೂಡ ಹೋಗಿತ್ತಲ್ವಾ ಅಮೆರಿಕ ದಾಳಿ ನಡೆಸ್ತಕ್ಕಂಥ ಸಂದರ್ಭ. ಅದರ ಜೊತೆಗೆ ರೂಪಾಯಿ ಬೆಲೆ 90 ಇದ್ದದ್ದು ಯುದ್ಧ ಶುರುವಾದಾಗ 95 ಆಗಿದೆ, 96 ಹತ್ತತ್ರ. ಅಲ್ಲ, ನ್ಯಾಚುರಲಿ ನಿಮಗೆ ಕಚ್ಚಾ ತೈಲದ ಬೆಲೆ ಏರಿಕೆ ಆಗ್ತಾ ಇದ್ದಂತೆ ಡಾಲರ್ ಸ್ಟ್ರಾಂಗ್ ಆಗ್ತಿದ್ದಂತೆ ರೂಪಿ ಬೀಳ್ತಾ ಇದ್ದಂತೆ ನಿಮಗೆ ಎಲ್ಲವನ್ನೂ ಕೂಡ ವಿದೇಶಿ ವಿನಿಮಯದಲ್ಲಿ ಆಮದು ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ಇರುವಾಗ ಅದು ಒಂದು ಸರ್ಕಾರದ ಆರ್ಥಿಕ ಸ್ಥಿತಿಗತಿಗೆ ನಿಶ್ಚಿತವಾಗಿರ್ತಕ್ಕಂಥ ಸಮಸ್ಯೆಯನ್ನು ತಂದೊಡ್ಡುತ್ತೆ. ಆ ದೃಷ್ಟಿಕೋನದಿಂದ ನೋಡಿದಾಗ ಈ ಬೆಲೆ ಏರಿಕೆ ಅನಿವಾರ್ಯವಾಗಿತ್ತು ಅನ್ನೋದು ಸ್ಪಷ್ಟವಾಗಿ ಕಾಣುತ್ತೆ. ಬಟ್ ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು ಇಷ್ಟೇ, ಹಾಗಿದ್ರೆ 40-50 ದಿನಗಳ ನಷ್ಟವನ್ನು ಯಾಕೆ ಮಾಡ್ಕೊಂಡ್ರಿ? ಅವ್ರು ಹೇಳ್ಬೋದು 2 ವರ್ಷದ ಲಾಭ ಇತ್ತು ನಮ್ಮ ಹತ್ರ, ಸರಿ ದೂಗ್ಸೋ ತನಕ ಸುಮ್ಮನೆ ಆಮೇಲೆ ಒಂದು 10 ರೂಪಾಯಿ ಕಡಿಮೆ ಮಾಡಿದ್ರೆ ಅಂತಿಮವಾಗಿ ವೋಟ್ ಬ್ಯಾಂಕ್ ಮುಖ್ಯ ಆಗುತ್ತೆ. ಹೌದು, ನೀವೀಗ 29ಕ್ಕೆ ಈ ಡಿಸಿಷನ್ ಅನ್ನು ತೆಗೆದುಕೊಳ್ಬೋದಿತ್ತಲ್ಲ. ಆಯ್ತಪ್ಪ, ಈಗ ರಾಜಕೀಯ ಪಕ್ಷ ನನಗೆ ಅರ್ಥ ಆಗುತ್ತೆ, ರಾಜಕೀಯ ಚುನಾವಣೆಗಳಿವೆ ಅಂತಕ್ಕಂಥದ್ದು. 30-31ಕ್ಕೆ ಈ ಡಿಸಿಷನ್ ಅನ್ನು ತೆಗೆದುಕೊಂಡಿದ್ರು ಕೂಡ ಎಷ್ಟೋ ನಷ್ಟವನ್ನು ಕಡಿಮೆ ಮಾಡ್ಬೋದಿತ್ತು. ಬಟ್ ಬಂಗಾಳದ ಚುನಾವಣೆಯ ಫಲಿತಾಂಶ, ಉಳಿದ ಫಲಿತಾಂಶಗಳ ಗೆಲುವನ್ನು ಸಂಭ್ರಮಿಸ್ತಕ್ಕಂಥ ಪರಿಸ್ಥಿತಿಯಲ್ಲಿ ರಾಜಕೀಯ ಪಕ್ಷಗಳು ಇರ್ತವೆ, ಕೊನೆಗೂ ಜಾಸ್ತಿ ಮಾಡಿವೆ. ಒಂದೇ ಬೇಡ್ಕೊಳ್ಬೇಕು ಅಜಿತ್, ಈ ಸಂದರ್ಭದಲ್ಲಿ ಆದಷ್ಟು ಬೇಗ ಆ ಟ್ರಂಪ್ ಮಹಾಶಯನಿಗೆ ದೇವರು ಒಳ್ಳೆ ಬುದ್ಧಿ ಕೊಡಲಿ, ಯುದ್ಧ ಬೇಗ ಕೊನೆಗಾಣಲಿ ಅಷ್ಟೇ. ಮುಂದಿನ ಸುದ್ದಿ ಸುಪ್ರೀಂ ಕೋರ್ಟ್ನಿಂದ ಬರ್ತಾ ಇದೆ. GBA ಚುನಾವಣೆಗಳನ್ನು ಮುಂದೂಡಬೇಕು ಅಂತ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟಿಗೆ ಅರ್ಜಿ ಹಾಕಿದೆ.
ಜೂನ್ ಅಂತ್ಯದ ಒಳಗೆ ಚುನಾವಣೆಗಳನ್ನು ಮುಗಿಸಬೇಕು. ಸುಪ್ರೀಂ ಕೋರ್ಟ್ನ ಈ ಹಿಂದಿನ ಆದೇಶ ಆಗಿತ್ತು. ಆ ಆದೇಶದ ಪ್ರಕಾರ ಚುನಾವಣಾ ಆಯೋಗ ಕೂಡ ಜೂನ್ 14ರಿಂದ 24ರ ಒಳಗಿನ ಒಂದು ದಿನಾಂಕ ಹೇಳಿ ಅಂದಿತ್ತು. ಈಗ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿದೆ. ಸೆಪ್ಟೆಂಬರ್ ತನಕ ಟೈಮ್ ಬೇಕು ಅಂತ. SIR, ಜನಗಣತಿ ಎಲ್ಲವೂ ನಡೀತಾ ಇದ್ದಾವೆ. ಸಿಬ್ಬಂದಿಯ ಕೊರತೆ ಇದೆ. ಆದ್ದರಿಂದ ಸೆಪ್ಟೆಂಬರ್ ತನಕ GBA ಚುನಾವಣೆಗಳನ್ನು ಮುಂದೂಡಿ ಅಂತ ರಾಜ್ಯ ಸರ್ಕಾರದ ಅರ್ಜಿ. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳ ಪೀಠದಲ್ಲಿ ಇದು ವಿಚಾರಣೆಗೆ ಬಂದಿದೆ. ಮೇ 30ರ ತನಕ, ಮೇ 20ಕ್ಕೆ ಈ ಅರ್ಜಿ ಮುಂದೂಡಿಕೆಯಾಗಿದೆ. ಬಹುಶಃ ಮೇ 20ಕ್ಕೆ ಗೊತ್ತಾಗತ್ತೆ GBA ಚುನಾವಣೆಗಳು ಜೂನ್ ಅಂತ್ಯದ ಒಳಗೆ ಮುಗಿತವ ಅಥವಾ ರಾಜ್ಯ ಸರ್ಕಾರದ ಮನವಿಯ ಪ್ರಕಾರ ಮುಂದೋಗ್ತವ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.